ಟಾಕ್ಸಿಕ್ ಟ್ರೈಲರ್ಗೆ ಭರ್ಜರಿ ರೆಸ್ಪಾನ್ಸ್. ತ್ರಿಪಾತ್ರದಲ್ಲಿ ಯಶ್ ಹೊಸ ಅವತಾರ. ಯಶ್ ಸಾಧನೆಗೆ ಶಿವಣ್ಣ ಮೆಚ್ಚುಗೆ. ಕರ್ನಾಟಕದ ಜನತೆಗೆ ಯಶ್ ಧನ್ಯವಾದ. ಗೀತು ಮೋಹನ್ ದಾಸ್ ಅವರ ಭಾವುಕ ಮಾತು. ಬಹು ನಿರೀಕ್ಷಿತ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಟ್ರೈಲರ್ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಟ್ರೈಲರ್ ರಿಲೀಸ್ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ಟ್ರೈಲರ್ ನಲ್ಲಿ ಯಶ್ 3 ವಿಭಿನ್ನ ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ತಂದೆ ಮಗನ ಪಾತ್ರಗಳ ಸುಳಿವು ಸಿಕ್ಕಿದ್ದು, 3ನೇ ಪಾತ್ರದ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ಯಶ್ ಸಿನಿಮಾ ಕುರಿತ ವಿಚಾರಗಳಿಗಿಂತ ತಮ್ಮನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದ ಕರ್ನಾಟಕದ ಜನತೆಗೆ ಹಾಗೂ ಅವರ ಮೇಲಿರುವ ಜವಾಬ್ದಾರಿಯ ಬಗ್ಗೆ ಮಾತನಾಡಿದ್ರು. ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಬೋದು, ಯಾವತ್ತು ತಲೆ ತಗ್ಸಕ್ ನಾವು ಬಿಡಲ್ಲ, ತಲೆ ಎತ್ಕೊಂಡು ಓಡಂಗಿರುತ್ತೆ. ಹೆಮ್ಮೆಯಿಂದ ನೋಡಿ ಸಿನಿಮಾ. ಹಳೆಯ ಗೆಲುವಿನ ಪ್ರತೀಕವಾಗಿರುವ ಟಾಕ್ಸಿಕ್ ಮುಂದಿನ ಹೆಜ್ಜೆ ಎಂದು ಯಶ್ ಬಣ್ಣಿಸಿದ್ದಾರೆ. ಯುವ ಪೀಳಿಗೆಯ ಗೊಂದಲಗಳು, ಹೋರಾಟಗಳು ಮತ್ತು ಬದುಕಿನ ಹಲವು ಆಯಾಮಗಳು ಸಿನಿಮಾದಲ್ಲಿ ಪ್ರತಿನಿಧಿಸಲಿವೆ ಎಂದಿದ್ದಾರೆ. ಟ್ರೈಲರ್ ಲಾಂಚ್ ಸಮಾರಂಭದಲ್ಲಿ ಭಾರತೀಯ ಚಿತ್ರರಂಗದ ಹಲವು ಸ್ಟಾರ್ ಕಲಾವಿದರು ಭಾಗವಹಿಸಿದ್ರು. ನಯನತಾರಾ, ಕಿಯಾರಾ ಅಡ್ವಾಣಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್, ಹುಮಾ ರುರೇಶಿ ಸೇರಿದಂತೆ ಹಲವು ತಾರಿಯರು ಯಶ್ ಅವರನ್ನ ಮೆಚ್ಚಿ ಮಾತನಾಡಿದ್ರು. ಇನ್ನು ಮೊದಲ ಬಾರಿಗೆ ದೊಡ್ಡ ಬಜೆಟ್ ನ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿರುವ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಕೂಡ ಭಾವುಕರಾದರು. ಯಶ್ ಕೇವಲ ನಟನಲ್ಲ, ಉತ್ತಮ ನಿರ್ಮಾಪಕ, ಸಹ ಬರಹಗಾರ ಹಾಗೂ ಆಳವಾದ ಭಾವನೆಗಳ ವ್ಯಕ್ತಿ ಎಂದು ಬಣ್ಣಿಸಿದ್ರು. ಎಲ್ಲರೂ ನನ್ನ ಅನುಮಾನದಲ್ಲಿ ನೋಡಿದಾಗ ನನ್ನೇ ನಂಬಿ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ನನ್ನ ಮೇಲೆ ನೀವೆಲ್ಲ ಇಟ್ಟು ನಂಬಿಕೆ ನಾನು ಉಳಿಸ್ಕೋತೀನಿ. ಒಟ್ನಲ್ಲಿ ಯಶ್ 3 ಶೇಡ್ಗಳಲ್ಲಿ ಕಾಣಿಸಿಕೊಂಡಿರುವ ಟಾಕ್ಸಿಕ್ ಟ್ರೈಲರ್ ಈಗಾಗಲೇ ಅಭಿಮಾನಿಗಳಲ್ಲಿ ಭರ್ಜರಿ ಕುತೂಹಲವನ್ನ ಮೂಡಿಸಿದೆ. ಯಶ್ ಹಾಗೂ ಗೀತು ಮೋಹನ್ ದಾಸ್ ಅವರ ಕಾಂಬಿನೇಷನ್ ನ ಈ ಸಿನಿಮಾ ಯಾವ ರೀತಿಯ ಅನುಭವ ನೀಡಲಿದೆ ಅನ್ನೋ ನಿರೀಕ್ಷೆ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗುಂಡ, AS ಟಿವಿ ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.